ಬ್ರದರ್ ಏನು ಮಾಡಲ್ಲ ತಾನೆ? ಬ್ರದರ್ ಬ್ರದರ್ ಸರಿ. ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರವಿ. ಇವತ್ತು ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ, ಏನು ಸ್ಪೆಷಲ್ ಅಂದರೆ, ಇವತ್ತೊಂದು SBI ಬ್ಯಾಂಕ್ದು ಮೀಟಿಂಗ್ ಇದೆ ನಮಗೆ. ಅದರಿಂದ ಅದನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಸಡನ್ ಪ್ಲ್ಯಾನ್ ಆಗಿದ್ದು. ಅವರು ನಿನ್ನೆ ರಾತ್ರಿ ಅಷ್ಟೇ ನನಗೆ ಹೇಳಿದ್ದು. ಚಾಮರಾಜನಗರ್ಗೆ ಯಾಕೆ ಹೋಗ್ತಾ ಅಂದರೆ, ನಮ್ಮದು ಹಾರೋಹಳ್ಳಿ, ಕನಕಪುರ ಈ ರೀತಿ ಏನೇನು ಬ್ರಾಂಚ್ ಇದೆ 12 ಬ್ರಾಂಚ್ದು ಅಲ್ಲಿರೋದು ಮೇನ್ ಬ್ರಾಂಚು, ಅಂದರೆ ಹೆಡ್ ಆಫೀಸ್ ಥರ ಅಲ್ಲಿರೋದು. FI ಮ್ಯಾನೇಜರ್ ಬಂದು ಅಲ್ಲಿರ್ತಾರೆ. ಒಂದು ಬ್ಯಾಂಕಿಗೆ ಒಬ್ಬರು ಮ್ಯಾನೇಜರ್ ಇದ್ದರೆ 12 ಬ್ಯಾಂಕಿಗೆ ಒಬ್ಬರು FI ಮ್ಯಾನೇಜರ್ ಅಂತ ಇರ್ತಾರೆ. ಅವ್ರು ಇರೋದು ಅಲ್ಲಿ. ನಾನು ಫಸ್ಟ್ ಟೈಮ್ SBI ರಿಲೇಟೆಡ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರೋದು. ನನಗೆ ಚಿಕ್ಕ ವಯಸ್ಸಿಂದನೂ ಸ್ಟ್ಯಾಂಡರ್ಡ್ ಆಗಿ ವರ್ಕ್ ಮಾಡಬೇಕು, ಸ್ಟ್ಯಾಂಡರ್ಡ್ ಕಂಪನಿಯಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಅದರಂತೆ ವರ್ಕ್ ಮಾಡಿದ್ದೀನಿ ಕೂಡ. ಅದು ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಬೇರೆ ಮೀಟಿಂಗ್ಸು, ಟ್ರೈನಿಂಗ್ಸ್ ಈ ರೀತಿ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಮತ್ತು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡಿದ್ದೀನಿ. ನಾನು ಏನೇನು ಅಂದ್ಕೊಂಡಿದ್ದೀನಿ ಎಲ್ಲನೂ ಅಚೀವ್ ಮಾಡಿದ್ದೀನಿ, ಎಲ್ಲನೂ ಮಾಡ್ಕೊಂಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ತುಂಬ ಖುಷಿ ಕೊಡುತ್ತೆ ಅದು. ಆ್ಯಂಡ್ ಈ ಓನ್ ಬಿಸ್ನೆಸ್ ಮಾಡಿದಾಗ ಅಷ್ಟು ಸ್ಟ್ಯಾಂಡರ್ಡೈಸೇಷನ್ ಏನಿಲ್ಲ ಅದರಲ್ಲಿ. ಆದರೆ ಅದನ್ನು ನಾವೇ ಕ್ರಿಯೇಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈ SBI ಆ್ಯಡ್ ಆದಾಗ ಮತ್ತೆ ಇದು ಒಂದು ನನಗೆ ಅವಕಾಶ ಸಿಕ್ಕಿದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಮತ್ತೆ ನಾನು ಈ ರೀತಿ ಒಂದು ಕಾರ್ಪೊರೇಟ್ ಥರ ಮತ್ತೆ ಅಟೆಂಡ್ ಮಾಡ್ತಾ ಇರೋದು ಖುಷಿ ಕೊಡ್ತಾ ಇದೆ. ತುಂಬ ಎಕ್ಸೈಟ್ ಆಗಿದ್ದೀನಿ. ನಿನ್ನೆ ಅವ್ರು ಹೇಳಿದ ತಕ್ಷಣ ಹೋಗಿ ಸ್ಪಾ ಮಾಡಿಸ್ಕೊಂಡು, ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಎಲ್ಲ ರೆಡಿ ಆದೆ ಅಲ್ಲ. ಚೆನ್ನಾಗಿ. ಆ್ಯಂಡ್ ಇನ್ನೊಂದೇನಂದರೆ, 1.5 ತಿಂಗಳಿಂದ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ನನಗೆ. ಆದರೆ ಹೋಗಿರಲಿಲ್ಲ, ಟೈಮ್ ಇಲ್ದಿರೋ ಕಾರಣ ಹೋಗಿರಲಿಲ್ಲ. ಇವಾಗ ನಿನ್ನೆ ಅವ್ರು ಹೇಳಿದ ತಕ್ಷಣ ಇದು ಚಾಮರಾಜನಗರ ತುಂಬ ದೂರ ಅಲ್ವಾ, ಸೊ ಅಷ್ಟು ದೂರ ಹೋದ್ಮೇಲೆ ಹಾಗೆ ಅದನ್ನೇ ಟ್ರಿಪ್ ಆಗಿ ಕನ್ವರ್ಟ್ ಮಾಡೋಣ ಅಂತ ಅಂದ್ಕೊಂಡು ಆನ್ ದಿ ವೇ ಹೋಗ್ತಾ ಬ್ಲಫ್ಗೆ ಹೋಗ್ತೀವಿ. ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ ಇದೆ. ಮೀಟಿಂಗ್ ಆದಮೇಲೆ ಮೈಸೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋದು. ತುಂಬ ಎಕ್ಸೈಟ್ ಆಗಿದ್ದೀನಿ. ಮತ್ತೆ ಇನ್ನೊಂದೇನಂದರೆ, ಅಂಗಡಿ ಓಪನ್ ಮಾಡಬೇಕು, ಕೆಲಸ ಮಾಡಬೇಕು ಅಂದಿದ್ದ ಬೇಗ ಎಚ್ಚರಾಗಲ್ಲ. ಟ್ರಿಪ್ ಹೋಗಬೇಕು ಅಂದಿದ್ದ ಮಾತ್ರ ಬೇಗ 6 ಗಂಟೆಗೆಲ್ಲ ರೆಡಿ ಮೇಡಮ್ ಅಲ್ವಾ ಮೇಡಮ್? 6 ಗಂಟೆಗೆ ಏನು ರೆಡಿ ಆಗಿಲ್ಲ ನಾವು. 10 ಗಂಟೆಗೆ ಮನೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಟ್ರಿಪ್ ಹೋಗ್ತೀನಿ ಅಂತಂದರೆ ಖುಷಿ. ಹೌದು, ಖುಷಿಯಾಗಿದ್ದೀನಿ. 1.5 ತಿಂಗಳಿಂದ ಅಂದ್ಕೊಂಡು ಹೋಗಿರ್ಲಿಲ್ವಲ್ಲ. ಈ ವೀಕಲ್ಲಿ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ, ಹಂಗೆ ಹೋದ್ರೆ ಸರಿ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಅವರು ಸಡನ್ನಾಗಿ ಹೇಳಿದ್ರು. ನಾನು 1-2 ದಿನದಿಂದ ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಅದು ಅವ್ರು ಹೇಳಿದ ತಕ್ಷಣ ಓಕೆ ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡೆ. ಅದು ಹೇಳ್ತಾರಲ್ಲ ಗಾದೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ಆ ರೀತಿ ಆಯಿತು. ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇರೋದು. ರೆಡಿ ಆಗಿದ್ದು ಅಂದರೆ ನಾನು ನಿಜ ಏನು ಬೇಗ ಏನು ಎದ್ದೊಳ್ಳಿಲ್ಲ. ನಾವು ಅರ್ಲಿ ಮಾರ್ನಿಂಗ್ ಏನಾದರೂ ಹೋಗ್ತೀವಿ ಅಂದರೆ ಏನೋ ಕೆಲಸ ಮಾಡೋದಿಲ್ಲ, ಎದ್ದು ರೆಡಿಯಾಗಿ ಹೋಗ್ಬಿಡ್ತೀವಿ. ಬಟ್ ನಮಗೆ ಬೇಸಿಕ್ ಅನ್ನೋದಿದೆ, ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕಾದಂಥ ಕೆಲವೊಂದು ವರ್ಕ್ಗಳಿದೆ. ಅದ್ರಲ್ಲಿ ನಂದೇನಿಲ್ಲ ಪಾತ್ರ. ರವಿದು ಪಾಪ ಅವರು ಹಸುಗಳಿಗೆ ಹುಲ್ಲು ಕುಯ್ಬೇಕು, ಅದು ಕೆಲಸ ಇದ್ದೇ ಇರುತ್ತೆ, ರೆಗ್ಯುಲರ್ ಕೆಲಸ ಅದು. ಅದಕ್ಕೇ ಅವರು ಎಲ್ಲಾದರೂ ಹೋಗಬೇಕು ಅಂದರೆ, ನಾವು ಫಂಕ್ಷನ್ಸ್ಗಾಗಲಿ ಬೇರೆ ಕಡೆ ಹೋಗಬೇಕಾಗಲಿ ಏನು ಮಾಡ್ತಾರೆ, ಫಸ್ಟ್ ಹೋಗಿ ಅದನ್ನು ಮುಗಿಸ್ಕೊಂಡು ಬಂದ್ಬಿಡ್ತಾರೆ. ಇಲ್ಲಾಂದರೆ ಮಧ್ಯಾಹ್ನ ಮೇಲೆ ಹೋಗಿ, ಆಫೀಸ್ ಟೈಮಲ್ಲಿ ಮಧ್ಯಾಹ್ನ ಮೇಲೆ ಹೋಗಿ ಅವರು ಬರೋದು. ಬಟ್ ಈ ಥರ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಫಸ್ಟ್ ಅದನ್ನು ಮುಗಿಸ್ಬಿಡ್ತೀವಿ. ಅದು ಫುಲ್ ಕುಯ್ಯೋದಾಗಿರ್ಬೋದು, ಅದೇನಾದರೂ ಅದನ್ನ ಕಂಪ್ಲೀಟ್ ಮಾಡಿಬಿಡ್ತಾರೆ. ರವಿ ತುಂಬ ಕೆಲಸ ಇರುತ್ತೆ ಬೆಳಿಗ್ಗೆ. ಅಷ್ಟು ಹಾರ್ಡ್ ವರ್ಕ್ ಮಾಡಿ ಬಂದು ಅವರು ಫ್ರೆಶ್ ಅಪ್ ಆಗಿ ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಾವು ಒಂದು ಸ್ವಲ್ಪ ಲೇಟ್ ಅಲ್ವಾ, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಎಲ್ಲಾದರೂ ಹೋಗೋಕ್ಕಿಂತ ಸ್ವಲ್ಪ ಲೇಟಾಗಿ ಹೋಗೋದೇ ನನ್ನ ಕೆಲಸ. ಹೀಗೆ ಇನ್ನೂ ತಿಂದಿಲ್ಲ. 10 ಗಂಟೆ ಆಯಿತು. ಇವಾಗ ಆಲ್ರೆಡಿ ಕನಕಪುರ ಬಿಟ್ಟು ಮುಂದೆ ಬಂದಿದ್ದೀವಿ. ಅಲ್ಲೊಂದು 700ರಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಹೋಗಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿರೋದು. ಆ್ಯಂಡ್ ಇದೇ ವಿಡಿಯೋ ಮಾಡ್ತೀನಿ, ಹೇಗಿರುತ್ತೆ ಏನು ಅಂತ ಎಲ್ಲ ತೋರಿಸ್ತೀನಿ. ಆ್ಯಂಡ್ ನನಗೆ ಈ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ SBI ಬ್ಯಾಂಕ್ ಗ್ರೂಪ್ ಅವ್ರಿಗೆ ಮತ್ತು ಅತ್ಯಾತಿ, ನಾನು ವರ್ಕ್ ಮಾಡೋ ಕಂಪನಿ ಟೈಅಪ್ ಕಂಪನಿ ಬಂದು ಅತ್ಯಾತಿ. ಇಟ್ಸ್ ಮೈ ID ಕಾರ್ಡ್.
ಇವಾಗಲೇ ಹೇಳ್ಬಿಟ್ಟು ಫಸ್ಟಿಂದ. ಓಕೆ, ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಮಾತ್ರ ಶೇರ್ ಮಾಡಿ ಸಾಕು. ಓಕೆ, ಅಲ್ಲಿ ಟ್ರಿಪ್ಪಲ್ಲಿ ಏನೇನು ಎಲ್ಲೆಲ್ಲಿ ಹೋಗ್ತೀನಿ, ಏನೋ ವಿಶೇಷವಾದ ಸ್ಥಳಗಳಿಗೆ ಏನೋ ಹೋಗೋದಿಲ್ಲ. ಮೈಸೂರಲ್ಲಿ KRS ನೈಟಲ್ಲಿ ಒಂದು ರೈನ್ ಡ್ಯಾನ್ಸ್ ಅಲ್ಲ ಅದು, ಅದೇ ಒಂದು ಮ್ಯೂಸಿಕ್ ವಿತ್ ಇದು ಕೊಡ್ತಾರಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರೋದು. ಯಾಕಂದರೆ ತುಂಬ ವರ್ಷ ಆಗಿದೆ ಹೋಗಿ. ನಾನು ರವಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಎಲ್ಲ ನೈಟು ವ್ಯೂ ಒಂಥರ ಚೆನ್ನಾಗಿರುತ್ತಲ್ಲ ಮೈಸೂರು ಪ್ಯಾಲೇಸ್ ಎಲ್ಲ, ಅದೆಲ್ಲ ನೋಡ್ಕೊಂಡು ಇವತ್ತು ಆಸೆ ಈಡೇರಿಸ್ಕೊಂಡ್ಬಿಡ್ತೀನಿ ನಾನು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನು ಏನು ಅನ್ಕೊತೀನಿ ಅದಾಗುತ್ತೆ ಅನ್ನೋದಕ್ಕಿದೆ ಸಾಕ್ಷಿ. ನಾನು ಏನೇನು ಬಯಸ್ತಾ ಇರ್ತೀನಿ ಅದಾಗದೆ ನನ್ನ ಹತ್ರ ಬರುತ್ತೆ, ಅದಾಗದೆ ನನಗೆ ಬಂತು ಅಂತ ಅನಿಸುತ್ತೆ. ಅದಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಗಾಡ್. ಇದು ಎಲ್ಲದಕ್ಕೂ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಇಷ್ಟಪಟ್ಟಿದ್ದು ಎಲ್ಲವನ್ನು ಕೂಡ ನನಗೆ ದಯಪಾಲಿಸೋನು ಆ ದೇವ್ರೆ ಅಲ್ವಾ. ಅದಕ್ಕೆ ಸಾತ್ನೂರಲ್ಲಿ ತಿಂಡಿ ಕೊಡಿಸ್ತೀನಿ ಅಂತ ಹೇಳಿ ಕೊಳ್ಳೇಗಾಲ ಕರ್ಕೊಂಬಂದವ್ರೆ. ಇವಾಗ ಎಷ್ಟು ಗೊತ್ತಾ, 12 ಗಂಟೆ ಆಗಿದೆ ಟೈಮ್. ಏನು ಬಿಸಿ ಬಿಸಿ ಹಂಗೆ ಸ್ಮೋಕ್ ಹೋಗ್ತಾ ಇದೆ. ದೊಡ್ಡದಾಗೇನೋ ಪಾಲಕ್ ರೈಸ್ ತೊಗೊಂಡು ತಿಂತಾವ್ರೆ ರವಿ ಅಂತ. ತಿನ್ನಿ. ಬಟ್ ನಾವು ಅಲ್ಲಿ ರೊಟ್ಟಿ ಊಟ ಅಂತ ಜೋಳದ ರೊಟ್ಟಿ ಊಟ ಅಂತ ಬೋರ್ಡ್ ನೋಡ್ಬಿಟ್ಟು ನಿಲ್ಸಿದ್ರೆ ಪಕ್ಕದಲ್ಲೂ ಬಸವ ಹೋಟೆಲು, ಇದು ಬಸವ ಹೋಟೆಲು. ಅವರು ಕೇಳಿದ್ರು ಕೂಡ ಇನ್ನು 10 ನಿಮಿಷ ಆಗುತ್ತೆ ಅಂತ ವೆಯ್ಟ್ ಮಾಡಿಸಿ ರೋಟಿ ಕೊಟ್ಟ. ಕೊನೆಗೆ ರೊಟ್ಟಿ ಊಟ ಕೊಟ್ಟಿಲ್ಲ. ಮತ್ತೆ ವಾಪಸ್ ಬಂದಾಗ ಬೋರ್ಡ್ ನೋಡಿದಾಗ ಅದು ಪಕ್ಕದಲ್ಲಿರೋ ಹೋಟೆಲ್ದು. ಹೇಳ್ಬೇಕು ತಾನೆ ಪಕ್ಕದಲ್ಲಿರೋ ಹೋಟೆಲಲ್ಲಿ ಸಿಗುತ್ತೆ ಅಂತ. ಚಾಮರಾಜನಗರ ಜಿಲ್ಲೆಗೆ ಯಾವ CM ಯಾವ ಮಿನಿಸ್ಟ್ರು ಯಾರೂ ಬರೋದಿಲ್ಲ. ಯಾಕೆ ಗೊತ್ತಾ ನೋಡಿ, ಇನ್ನು 2 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಇದೆ ಜಿಲ್ಲೆಗೆ. ಯಾವ ರೀತಿ ಇದೆ ಸೀನ್, ಮಾಮೂಲಿ ಯಾವುದೋ ಹಳ್ಳಿ ಥರನೇ ನೋಡೋಂಗಾಗುತ್ತೆ. ಅಂದರೆ ಏನು ಡೆವಲಪ್ ಮಾಡಿಲ್ಲ ಅಷ್ಟೇ. ಇದು ಇಲ್ಲಿನ ಜನಗಳದ್ದು ತಪ್ಪಲ್ಲ, ರಾಜಕೀಯದವ್ರದ್ದೇ ತಪ್ಪು. ಅದಕ್ಕೆ ಅವ್ರು ಯಾರೂ ಬರೋದಿಲ್ಲ. ಯಾಕೆ ಅವ್ರು ಬರೋದಿಲ್ಲ ಅಂದರೆ ಇಲ್ಲಿ ಏನೋ ಪೊಲೀಸ್ ಸ್ಟೇಷನು, ಇಲ್ಲಿ ಏನು ಅಂತ ಫೆಸಿಲಿಟಿ ಇಲ್ಲ ಅಂದ್ಬಿಟ್ಟು ಅವ್ರು ಯಾರೂ ಹೆಜ್ಜೆ ಇಡೋದಿಲ್ಲ. ಇಲ್ಲಿ ಏನು ಬೇಕು ಮೂಲಭೂತ ಸೌಕರ್ಯಗಳಿದೆ ಅಷ್ಟೇನೆ. ಅದು ಬಿಟ್ಟರೆ ಮಿನಿಸ್ಟ್ರು ಮತ್ತು ಇವರು ಬಂದು ಹೋಗುವಂಥ ಐಷಾರಾಮಿ ಇದು ಇಲ್ಲಿಲ್ಲ. ಅಂದರೆ ನಮ್ಮ SB ಅವರು ಯಾಕೆ 12 ಬ್ಯಾಂಕ್ ಬ್ರಾಂಚ್ ತಂದು ಇಲ್ಲಿ ರೀಜನಲ್ ಆಫೀಸ್ ಮಾಡಿದ್ದಾರೆ ಅಂತ ಅಷ್ಟಿಲ್ಲ. ಅದೊಂಥರ ಗ್ರೇಟ್ ವಿಷಯ ಅನಿಸುತ್ತೆ. ಇಂಥ ಜಿಲ್ಲೆಯಲ್ಲಿ ತಂದು ಗ್ರೇಟ್ ವಿಷಯ. ಆಫೀಸ್ ಬಂತು, ಇದೇನೇ ನಮ್ಮ ಆಫೀಸ್. ಇದೇ ಇದೇ ಚಾಮರಾಜನಗರದಲ್ಲಿರೋ RBO ಅಂದರೆ ರೀಜನಲ್ ಬಿಸ್ನೆಸ್ ಆಫೀಸು. ಇದು ಕಾನ್ಫರೆನ್ಸ್ ಹಾಲು. 3 ಅವರ್ ಮೀಟಿಂಗ್ ಇತ್ತು. ಹಾಯ್ ಫ್ರೆಂಡ್ಸ್, ಮೀಟಿಂಗ್ ಆಯಿತು. ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ 60 ಕಿಲೋಮೀಟರ್ ಅಷ್ಟೇ. ನಂಜನಗೂಡು ವೇನಲ್ಲಿ ಹೋಗ್ತಾ ಇರೋದು. ಚಾಮರಾಜನಗರ ಡಿಸ್ಟಿಕ್ ಅಂತಾರೆ ಗುರು. ಏನಂದ್ರೆ ಏನಿಲ್ಲ, ಒಳ್ಳೆ ಯಾವುದೋ ಹಳ್ಳಿಗೆ ಹೋದಂಗೆ ಐತೈತೆ. ಫೆಸಿಲಿಟೀಸ್ ಇಲ್ಲ, ಏನಿಲ್ಲ. ರೋಡ್ಗಳು ಮಾತ್ರ ವಿಶಾಲವಾದವು ಅಷ್ಟೇ. ಏನು ಮಾಡಿದ್ರಮ್ಮ ಮೀಟಿಂಗಲ್ಲಿ? ಅದೇ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯನ್ನು ಮಾಡಿ ರೂರಲ್ ಅವ್ರಿಗೆ ಅಂತ ಹೇಳ ಚೆನ್ನಾಗಿತ್ತು ಮಾಡಿ. ಅದೇ ಏನೇನು ಹೇಳಬೇಕು ಆ ಥರ ಏನು ಬಗ್ಗೆ ಫೋಕಸ್ ಮಾಡಬೇಕು ಅಂತ ಹೇಳ್ಬೋದು. ರೈತರಿಗೆ ಕೊಡಿ, ಹೌದು. ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮುದ್ರಾ ಯೋಜನೆ ಬಗ್ಗೆ ಹೇಳು. ಅದು ಹೇಳ್ತಾರೆ ಮಾತ್ರ ಲೋನ್ ಕೊಡ್ಸೋದು ರೈತರಿಗೆ. ಅದಕ್ಕೊಂದಷ್ಟು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರುತ್ತೆ, ಅದನ್ನು ಫಾಲೋ ಅಪ್ ಮಾಡಬೇಕಲ್ವಾ? ಮಾಡಿದ್ರೆ ತಾನೇ ಕೊಡೋದು. ನಾವೇ ನೋಡಿದ್ದೀನಿ. ಸುಮ್ಮನೆ ಕೇಳಿದ್ರೆ ಹೋಗಿ ಕೇಳಿದ ತಕ್ಷಣ ಸರ್ ನಿಮ್ದು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಕೊಡಿ, ಸಿವಿಲ್ ಚೆಕ್ ಮಾಡಬೇಕು ಅಂತಾರೆ. ಒಂದು 2 ವರ್ಷದ ಸ್ಟೇಟ್ಮೆಂಟ್ ಕೊಡಿ. 2 ವರ್ಷದಲ್ಲ, 6 ತಿಂಗಳದ್ದು ಓಡಿ ಇರಬೇಕು. ಓಕೆ, ಆಮೇಲೆ ಯೋಜನಾ ವರದಿ ಕೊಡಿ ಸರ್ ಅಂತಾರೆ. 6 ಮಂತ್ಸ್ದು ಓಡಿ ಇರಬೇಕು ಅಷ್ಟೇ. CSP ಔಟ್ಲೆಟಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೆಂಗಿರಬೇಕು ಅಂತ ಚೆನ್ನಾಗಿ ಹೇಳ್ಕೊಟ್ರು ಅವರು. ಏನು ಮಾಡಬೇಕು, ಏನು ಮಾಡಬಾರ್ದು, ಡೂ ಆ್ಯಂಡ್ ಲೋನ್ಸು. ಆಮೇಲೆ ಆಡಿಟು, ವಿಸಿಟಿಂಗ್ ಮತ್ತು ಆಡಿಟಿಂಗ್ ಮಾಡ್ತಾರಂತೆ.
2 ವರ್ಷಕ್ಕೊಂದ್ಸಲ ಆಡಿಟಿಂಗ್ ಆಗುತ್ತಂತೆ. ಆಡಿಟಿಂಗ್ಗೆ ಏನೇನು ರಿಜಿಸ್ಟರ್ ಎಲ್ಲ ಮೈಂಟೈನ್ ಮಾಡಬೇಕು ಎಲ್ಲ ಚೆನ್ನಾಗಿತ್ತು. ಆಮೇಲೆ ನಮ್ಮದು ಪ್ರಾಡಕ್ಟ್ಸು ಸರ್ವಿಸಸ್ಸು ಕಮಿಷನ್ನು ಇದೆಲ್ಲ ಎಷ್ಟೆಷ್ಟು ಯಾವುದ್ಯಾವುದಕ್ಕೆ ಏನೇನು ಇರುತ್ತೆ, ಅಕೌಂಟ್ಸಲ್ಲಿ ಏನೇನು ಡಿಫ್ರೆಂಟ್ ಏನಿದೆ, ಅಕೌಂಟ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಮಕ್ಕಳಿಗೆ ಜೂನಿಯರ್ ಜನ್ಧನ್ ಅಕೌಂಟ್ ಅಂತ ಇದೆ, ಅದು ನಂಗೆ ಗೊತ್ತಿರಲಿಲ್ಲ ಹೇಳ್ಬೇಕಂದ್ರೆ. 18 ಇಯರ್ಸ್ ಬಿಲೋಗೆ ಜೂನಿಯರ್ ಜನ್ಧನ್ ಅಕೌಂಟ್ ಅಂತ ಇದೆ. ಚೆನ್ನಾಗಿದೆ. ಇಲ್ಲ, ಇದರಲ್ಲಿ ಜಾಯಿಂಟ್ ಅಕೌಂಟ್ ಮಾಡೋಂಗಿಲ್ಲ, ಅವ್ರಿಗೆ ಸಪ್ರೇಟ್ ಅಕೌಂಟ್, ಸಿಂಗಲ್ ಅಕೌಂಟ್, ಅದು ಸಿಂಗಲ್ ಟ್ರಾನ್ಸಾಕ್ಷನ್ನು. ATM ತಗೋಬೋದು, ಮಕ್ಕಳು ತಗೋಬೋದು, ಅವ್ರಿಗೆ ಚೆಕ್ ಬುಕ್ ಸಿಗೋದಿಲ್ಲ ಅಷ್ಟೇ. ಬಟ್ 1 lakh ಮಾತ್ರ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೋದು. 1 ವರ್ಷದಲ್ಲಿ 2 ಲಕ್ಷ ಮಾತ್ರ ಟ್ರಾನ್ಸಾಕ್ಷನ್ ಇರಬೇಕು, ಸಮೇಷನ್ ಅಷ್ಟಿರುತ್ತೆ. ಮಿನಿಮಮ್ 30,000 ಅಷ್ಟೇ, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ 30,000 ಟ್ರಾನ್ಸಾಕ್ಷನ್ ಅಷ್ಟೇ, ಎಲ್ಲರಿಗೂ ಅಷ್ಟೇ. ನಮ್ಮವ್ರದ್ದು ಮಾಮೂಲಿ 18 ಇಯರ್ಸ್ ಮೂವ್ ಮಾಡಿದ್ರು ಒಂದು ದಿನಕ್ಕೆ 30,000 ನಾವು ನಮ್ಮ CSPಯಲ್ಲಿ ಮಾಡೋದು. ಅವ್ರಿಗೆಲ್ಲ ಮಾಮೂಲಿ ಏನು ಲಿಮಿಟ್ ಏನು ಇರೋದಿಲ್ಲ, ಇಷ್ಟೇ ಅಮೌಂಟ್ ಅಂತ ಏನು ಇರೋದಿಲ್ಲ, ಎಷ್ಟಾದರೂ ಟ್ರಾನ್ಸಾಕ್ಷನ್ ಮಾಡ್ಬೋದು 18 ಇಯರ್ ಅಮೌಂಟ್ಗೆ. ಮತ್ತು RD ಅಕೌಂಟ್ ಓಪನ್ ಮಾಡೋದು, ಅದು ತುಂಬ ಚೆನ್ನಾಗಿದೆ. ಜಸ್ಟ್ 10 rupees 50 rupeesಯಿಂದನೂ ಕಟ್ಬೋದು. ಇಷ್ಟೇ ಕಟ್ಟಬೇಕಂತೇನಿಲ್ಲ, ಈ ತಿಂಗಳು ಇಷ್ಟು ಕಟ್ಟಿ ನೆಕ್ಸ್ಟ್ ತಿಂಗಳು ಜಾಸ್ತಿ ಕಟ್ಬೋದು. 6 monthsಯಿಂದ 5 years ತನಕ RD ಅಕೌಂಟು ಪೀರಿಯಡು. ಆಮೇಲೆ ಏನು ಟರ್ಮ್ ಡೆಪಾಸಿಟು, ಅದು ಅಕೌಂಟು ಚೆನ್ನಾಗಿದೆ. ಅದು ಮಿನಿಮಮ್ 1000 ಕಟ್ಟಬೇಕು, ಅದು ಚೆನ್ನಾಗಿದೆ. ಆಮೇಲೆ ಅದು ಇದೆಲ್ಲ ಬರೋದು ಲಿಯಬಿಲಿಟೀಸ್ಗೆ, ಡೆಪಾಸಿಟ್ಸ್ಗೆ. ಇನ್ನು ಮುದ್ರಾ ಬರುತ್ತೆ ಲೋನಲ್ಲಿ. ಮುದ್ರಾದಲ್ಲಿ 3 ಟೈಪ್ಸ್ ಇದೆ, ಶಿಶು, ಕಿಶೋರ್, ತರುಣ್ ಅಂತ. ಶಿಶುದಲ್ಲಿ 50,000 ಗಂಟ ಸಾಲ ತಗೋಬೋದು ಮುದ್ರಾ ಯೋಜನೆಯಲ್ಲಿ. ಕಿಶೋರಲ್ಲಿ 50,000ದಿಂದ 5 ಲಕ್ಷದ ಗಂಟ ತಗೋಬೋದು. ತರುಣ ಯೋಜನೆಯಲ್ಲಿ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲ ತಗೋಬೋದು. ಡಿಪೆಂಡ್ಸ್ ಆನ್ ಅದು ಯಾವ ಥರ ಬಿಸ್ನೆಸ್ ಮಾಡ್ತಾರೆ ಅಂತ. ಡಿಪೆಂಡ್ಸ್ ಆನ್ ಅವರ ಬಿಸ್ನೆಸ್ಗಳು, ಅಂದರೆ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರಲ್ಲ ಬಿಸ್ನೆಸ್ಗಳು, ವ್ಯಾಪಾರ, ಹೋಟೆಲ್ ಸಣ್ಣದು, ಈ ರೀತಿ. ಅಗ್ರಿಕಲ್ಚರ್ಗೂ ಅದು ಆಗುತ್ತೆ, ಅಂದರೆ ಹಸು ಸಾಕಾಣಿಕೆ ಹೈನುಗಾರಿಕೆ ಮಾಡ್ಕೊಂಡಿದ್ರೆ ಅದು ಕೂಡ ಆಗುತ್ತೆ. ಮುದ್ರಾ ಯೋಜನೆ ಅನ್ವಯ ಆಗುತ್ತೆ ಅದಕ್ಕೂ. ಈ ರೀತಿ ಲೋನ್ಸ್ಗಳಿದೆ. ಇನ್ಶೂರೆನ್ಸಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ 3 ಇನ್ಶೂರೆನ್ಸ್ ಇದೆ ನಮ್ಮ ಇದರಲ್ಲಿ. ಮೊದಲನೇದು ಲೈಫ್ ಇನ್ಶೂರೆನ್ಸ್ ಬಂದು PMJJBY, ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ. ಅದು ಕೇವಲ 436 ರೂಪಾಯಿ ಒಂದು ವರ್ಷಕ್ಕೆ ಕಟ್ಟುವಂಥದ್ದು. ಓಕೆನಾ? ಅದು ಕಟ್ಟಿದ್ರೆ 2 ಲಕ್ಷ ರೂಪಾಯಿ ಪ್ರೀಮಿಯಂ ಹಣ ಇರುತ್ತೆ. ಅಂದರೆ ಏನೇ ಎನಿ ಟೈಪ್ ಆಫ್ ಡೆತ್, ಅದು ಏನೇ ಆಗಿ ಸತ್ರು ಕೂಡ ನಾಮಿನಿಗೆ 2 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ. ಆಮೇಲೆ ಇನ್ನೊಂದು ಸ್ಕೀಮ್ ಇದೆ, ಆಕ್ಸಿಡೆಂಟಲ್ ಡೆತ್. ಅದು ಇನ್ಶೂರೆನ್ಸ್ ಏನು ಅಂದರೆ ಪ್ರಧಾನ್ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ. ಪ್ರಧಾನ್ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅದು 20 ರೂಪಾಯಿ ಅಷ್ಟೇ ಕೇವಲ. ಇದು 18 ವರ್ಷದಿಂದ 70 ವರ್ಷ ಒಳಗಡೆ ಇರೋರು ಕಟ್ಕೋಬೋದು. ಮೊದಲನೇದು ಹೇಳಿದ್ನಲ್ಲ ಲೈಫ್ ಇನ್ಶೂರೆನ್ಸು, ಅದು 18 ವರ್ಷದಿಂದ 50 ವರ್ಷ ಒಳಗಡೆ ಇರೋರು ಕಟ್ಬೋದು, ಸ್ಟಾರ್ಟ್ ಮಾಡ್ಬೋದು. ಮತ್ತು ಇದು ಯಾವಾಗ ಇನ್ಶೂರೆನ್ಸ್ ಸ್ಟಾರ್ಟ್ ಮಾಡ್ತೀರಾ ಅದು ಕೂಲಿಂಗ್ ಪೀರಿಯಡ್ ಅಂತ 30 days ಇರುತ್ತೆ. 30 ದಿನದ ಒಳಗಡೆ ಆ ವ್ಯಕ್ತಿ ಸತ್ತರೆ ಆ ಅಮೌಂಟ್ ಬರೋದಿಲ್ಲ. ಆ ವ್ಯಕ್ತಿ ಇನ್ಶೂರೆನ್ಸ್ ಸ್ಟಾರ್ಟ್ ಮಾಡಿ ಪ್ರೀಮಿಯಂ ಸ್ಟಾರ್ಟ್ ಆಗಿ 1 ತಿಂಗಳ ನಂತರ ಏನಾದರೂ ಮರಣ ಹೊಂದಿದ್ರೆ ಅವ್ರಿಗೆ 2 ಲಕ್ಷ ರೂಪಾಯಿ ಕ್ಲೇಮ್ ಬರುತ್ತೆ. ಆಕಸ್ಮಿಕವಾಗಿ ಅಂದರೆ ಆಕ್ಸಿಡೆಂಟಲ್ ಡೆತ್ತು, ಅದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ 20 ರೂಪಾಯಿ ಕಟ್ಟಿರ್ತಾರಲ್ಲ ಅವ್ರಿಗೆ 2 ಲಕ್ಷ ಬರುತ್ತೆ. ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ಕಣ್ಣು, ಕಿವಿ, ಕೈ, ಕಾಲು ಏನಾದರೂ ಹೋದರೆ, ಅಂದರೆ ಡಿಸಬಿಲಿಟಿ ಆದರೆ, ಅಂಗವೈಕಲ್ಯತೆ ಆದರೆ ಅವ್ರಿಗೆ 1 ಲಕ್ಷ ಸಿಗುತ್ತೆ. ಆಯಿತಾ? ಪೂರ್ಣ ಪ್ರಮಾಣ
ಆಗುತ್ತಲ್ಲ ಮನುಷ್ಯನಿಗೆ, ಅದಕ್ಕೆ 2 ಲಕ್ಷ ರೂಪಾಯಿ ಸಿಗುತ್ತೆ ಅವ್ರಿಗೆ. ಇದು 55 ವರ್ಷಕ್ಕೆ ಲ್ಯಾಪ್ಸ್ ಆಗುತ್ತೆ ಟೈಮ್ ಪೀರಿಯಡ್. ಓಕೆನಾ, ಈ ಥರ ಇದೆ ರೂಲ್ಸು. APY ಅಂದರೆ ಬರೀ ಗೌರ್ಮೆಂಟ್ ಅಫಿಷಿಯಲ್ಸ್ ಮಾತ್ರ ಪೆನ್ಷನ್ ತಗೊತಾರೆ ಹೇಳ್ಬೇಕಂದ್ರೆ. ಆದರೆ ಇದು ಮಾಮೂಲಿ ಬೇರೆಯವರು ಕೂಡ ತಗೋಬೋದು. ಬೇರೆ ಕೆಲಸ ಮಾಡೋರು, ಕೆಲಸ ಮಾಡದೇ ಇರೋರು, ಹೌಸ್ ವೈಫ್ಸು, ಅವರು ನಮಗೆ 60 ವರ್ಷ ಆದಮೇಲೆ ನಮಗೂ ಪೆನ್ಷನ್ ಬೇಕು ಅಂತಂದರೆ ಅವರು ತಿಂಗಳಿಗೆ ಇಷ್ಟಿಷ್ಟು ಅಂತ ಕಟ್ಕೊಂಡು ಹೋಗ್ತಾ ಇದ್ರೆ, ಅಥವಾ ವರ್ಷಕ್ಕೆ ಅಂತ ಕಟ್ಟಾಗುತ್ತೆ, ಆವಾಗ ಅವರಿಗೆ ಕೂಡ 60 ವರ್ಷ ಆದಮೇಲೆ ಇಷ್ಟು ಅಂತ ಪೆನ್ಷನ್ ಬರುತ್ತೆ. ನೀವು ಎಷ್ಟು ಅಮೌಂಟ್ ಕಟ್ತೀರಾ ಅಷ್ಟು ಅಮೌಂಟ್ ಪೆನ್ಷನ್ ಬರುತ್ತೆ. ಅದೇ ಕೂಡ ಇವಾಗ ಈ ಶ್ರಮ ಕಾರ್ಡಲ್ಲಿ ಕೂಡ ಇರೋದು ಅದೇನೆ. ಆದರೆ ಅದಕ್ಕೆ 40 ವರ್ಷದ ಒಳಗಡೆ ಈ ಶ್ರಮ್ ಕಾರ್ಡ್ ಅವರು ಎಲ್ಲ ಬರುತ್ತಂತೆ, ಪೆನ್ಷನ್ ಬರುತ್ತಂತೆ ಅಂತ ಅವ್ರಿಗೆಲ್ಲ ಗೊತ್ತಿಲ್ಲ. 40 ವರ್ಷ ಆಗಿರೋರು ಬಂದು ಈ ಶ್ರಮ್ ಕಾರ್ಡ್ ಆಗ್ಲಿ APY ಆಗ್ಲಿ ಪೆನ್ಷನ್ ಬರೋದಿಲ್ಲ, ಜಸ್ಟ್ ಮಾಡ್ಕೊಳಕ್ಕಾಗಲ್ಲ, ಎಲಿಜಿಬಿಲಿಟಿ ಇರೋದಿಲ್ಲ. ಓಕೆನಾ, ಇಷ್ಟು ಮಾಡಿದ್ದು. ಆದಷ್ಟು ಸ್ವಲ್ಪ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ, ಇನ್ನೂ ಚೆನ್ನಾಗಿ ತಿಳ್ಕೋಬೇಕು. ಅಂಡ್ ಸಾರಿ, ಇದು ಸ್ಕೀಮ್ಸ್ಗಳ ಬಗ್ಗೆ ಮಾತ್ರ ಹೇಳಿದೆ. ಇದನ್ನ ಸಪ್ರೇಟ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ ಕ್ಲೀನಾಗಿ. ಯಾರಿಗೇ ಆಗಲಿ ಇನ್ಶೂರೆನ್ಸ್ ಏನಾದರೂ ಮಾಡಿಸ್ಬೇಕು ಅಂದರೆ ನಮ್ಮ ರಾಮನಗರ ಜಿಲ್ಲೆ ಆಗಿದ್ರೆ ನಮ್ಮ ಆಫೀಸ್ಗೆ ಬಂದು ತಿಳ್ಕೊಳ್ಳಿ, ಮಾಡ್ಕೊಡ್ತೀವಿ. ಬೇರೆ CSP ಹತ್ರ ಹೋಗಿ ಬೇಕಾದ್ರೆ ತಿಳ್ಕೊಂಡು ಮಾಡಿಸ್ಕೊಳ್ಳಿ. ಲೈಫ್ ಇನ್ಶೂರೆನ್ಸ್ ಅನ್ನೋದು ತುಂಬ ಮುಖ್ಯ, ಇದು ಎಲ್ಲರೂ ಮಾಡಿಸ್ಕೋಬೇಕು. ಆ್ಯಂಡ್ ಇದನ್ನೇ ನಾನು ಒತ್ತಾಗಿ ಹೇಳ್ತಾ ಇಲ್ಲ, ಓವರಾಲ್ ಬೇರೆ ಎಲ್ಲ ಡಿಸ್ಕಷನ್ ಆಯಿತು. ನನಗೆ ಸಾಮಾನ್ಯ ಜನರಿಗೆ ಏನು ಅರ್ಥ ಮಾಡಿಸ್ಬೇಕು ಅದನ್ನ ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಕೆಲಸದ ಬಗ್ಗೆ ಏನೂ ಜಾಸ್ತಿ ಡಿಸ್ಕಷನ್ ಮಾಡೋದಿಲ್ಲ, ಅದರಿಂದ ನಾನು ಯಾರಿಗೂ ಏನು ಹೇಳೋದಿಲ್ಲ. ಬಿಕಾಸ್ ಇಟ್ಸ್ ಕಾನ್ಫಿಡೆನ್ಷಿಯಲ್ ಅಂತ ನಮಗೆ ಫಸ್ಟೇ ಹೇಳಿರ್ತಾರೆ. ನಾನೇನು ಬೇರೆ ಎಲ್ಲ ಏನು ಡಿಸ್ಕಷನ್ ಮಾಡೋದಿಲ್ಲ. ಮೀಟಿಂಗಲ್ಲಿ ನಿಮ್ಗಳಿಗೂ ಯೂಸ್ ಆಗುವಂಥದ್ದು ಏನು ಅಂದರೆ ಈ ರೀತಿ ಕಸ್ಟಮರ್ಸ್ಗೆ ಯೂಸ್ ಆಗುವಂಥದ್ದು ಇಷ್ಟು ವಿಷಯಗಳು. ಬ್ರಾಂಚ್ಗೆ ವಿಸಿಟ್ ಕೊಡಿ, ಇದ್ರ ಬಗ್ಗೆ ಮಾಹಿತಿ ಇನ್ನೂ ತಿಳ್ಕೊಳ್ಳಿ. ನೀವು ಒಂದೊಂದು ಇನ್ಶೂರೆನ್ಸ್ ಮಾಡಿಸಿ, ಗಂಡ ಹೆಂಡತಿಗೆ ಮಾಡಿಸಿ, ಹೆಂಡತಿ ಗಂಡಂಗೆ ಮಾಡಿಸಿ, ಮಕ್ಳಿಗೆ ಮಾಡಿಸಿದ್ರೆ ಅದು ಮೈನರ್ ಇದ್ದರೆ ಅದು ಗಂಡಂಗೆ ಅಥವಾ ಅಮ್ಮಂಗೆ ಕೊಡ್ಬೋದು. ಓಕೆನಾ, ಗಾಡಿಯನ್ನಾಗಿ ಚೆನ್ನಾಗಿದೆ, ಒಳ್ಳೇದಿದೆ, ಎಲ್ಲರೂ ಮಾಡಿಸ್ಕೊಳ್ಳಿ. ಆ್ಯಂಡ್ ಏನಾದರೂ ಬ್ಯಾಂಕಿನ ವಿಚಾರವಾಗಿ ಏನಾದರೂ ಟ್ರಾನ್ಸಾಕ್ಷನ್, ವಿತ್ಡ್ರಾ, APS ಈ ರೀತಿ ಇದ್ರೆ ನಮ್ಮ CSP ಔಟ್ಲೆಟ್ಗೆ ವಿಸಿಟ್ ಮಾಡಿ. ನಮ್ಮ ಔಟ್ಲೆಟ್ ಇರೋದು ಮರಳವಾಡಿ. ಇವಾಗ ಓನರ್ ಯಾವುದೇ ಫೈನಾನ್ಸ್ ಅವರು ಆಗಲಿ ಸೀಸ್ ಮಾಡಿದ್ರೆ ಕಸ್ಟಮರ್ ಫೋನ್ ಮಾಡಿ. ನಾವು ಫಸ್ಟು ಮೈಸೂರು ಪ್ಯಾಲೇಸಿಗೆ ಹೋದ್ವಿ. ಅಲ್ಲಿ ಧ್ವನಿ ಮತ್ತು ಬೆಳಕು ಶೋ ಇತ್ತು, ಅದನ್ನು ನೋಡಿಕೊಂಡು ಪ್ಯಾಲೇಸ್ ಲೈಟಿಂಗ್ಸ್ ಇರಲಿಲ್ಲ, ಅದು ದಸರಾ ಟೈಮಲ್ಲಿ ಮಾತ್ರ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಸಿಟಿ ಎಲ್ಲ ಒಂದು ಸುತ್ತಿದ್ವಿ. ಕಾರಂಜಿ ಲೇಕು 6:30 ಇಂದ 7:30 ಗಂಟೆ ಅಷ್ಟೇ. ಅರ್ಧ ದಾರಿಗೆ ಹೋಗಿ ಟೈಮ್ ಆಗಿಬಿಟ್ಟಿರುತ್ತೆ, ವೇಸ್ಟ್ ಆಗುತ್ತೆ ಹೋಗೋದು ಅಂತ ಹೇಳಿ ಬಂದ್ಬಿಟ್ವಿ. ಯಾಕಂದರೆ ವೀಕ್ ಡೇಸಲ್ಲಿ ಅದೇ ಟೈಮಿಂಗ್ಸ್ ಇರೋದು. ಮತ್ತು ಸಿಟಿ ಎಲ್ಲ ಚೆನ್ನಾಗಿ ಸುತ್ತಿದ್ವಿ. ಇದಂತೂ ಶಾಪಿಂಗ್ ಸ್ಟ್ರೀಟು, ದೇವರಾಜ ಅರಸ್ ರೋಡ್. ಇದು ಇಷ್ಟು ಲಕ್ಸುರಿ ಆ್ಯಂಡ್ ಅಷ್ಟೇ ಕಾಸ್ಟ್ಲಿ ಕೂಡ. ಆಮೇಲೆ ಊಟಕ್ಕೆ ಎಲ್ಲಿ ಹೋಗೋದು ಅಂತ ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲೆಲ್ಲ ಫೇಮಸ್ ಆಗಿರುತ್ತಲ್ಲ, ಹೋಟೆಲ್ ಪ್ರಶಾಂತ್ ಅನ್ನೋದು ವೀಡಿಯೋ ನೋಡಿದ್ದೆ. ಬಟ್ ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ನಾವು ಮೈಸೂರಿಗೆಲ್ಲ ಊಟಕ್ಕೆ ಹೋಗೋದೆಲ್ಲ ಡೌಟ್ ಇತ್ತಲ್ಲ. ಆದರೆ ನೋಡಿ ಅಕಸ್ಮಾತಾಗಿ ಹೋದ್ವಿ, ಚೆನ್ನಾಗಿತ್ತು. ಆಮೇಲೆ ಹೋಟೆಲ್ ಶೈನಲ್ಲಿ ಸ್ಟೇ ಆಗಿದ್ವಿ. ಇಲ್ಲಿನ ಹೋಟೆಲಿನ ಫೆಸಿಲಿಟಿ, ಆ್ಯಂಬಿಯನ್ಸ್, ಕ್ಲೆನ್ಲಿನೆಸ್ ಎಲ್ಲದಕ್ಕೂ 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಇದು ನಾನು ಅಗೋಡಾದಲ್ಲಿ ಬುಕ್ ಮಾಡ್ಕೊಂಡಿದ್ದು ಆ್ಯಂಡ್ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ನಮಗೆ ಸಿಕ್ಕಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಮೈಸೂರಿಂದ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಡಿಕೇರಿಗೆ. ನನ್ನ ಯಾವತ್ತೂ ಕರ್ಕೊಂಡು ಹೋಗಿಲ್ಲ.
ಬಸ್ಸು ಸಿಗ್ತೈತೆ 4 ಎಕ್ಸಿಟ್ ಹೊಸೂರು ಆದಿವಾಸಿ ಅಡ್ವರ್ಟೈಸ್ಮೆಂಟ್ ಅವ್ರದ್ದೇ. ಅದು ಒರಿಜಿನಲ್ ಇವರು ಇರೋದಿಲ್ಲ, ಮೈಸೂರಿಂದ ಆಚೆ ಹುಣಸೂರು ರೋಡಲ್ಲೇ ಅವ್ರು ಇರೋದು. ಈ ಉಡುಪಿ ವೆಜ್ಜಲ್ಲಿ ಇಡ್ಲಿ ಚಟ್ನಿ ಎಷ್ಟು ಕೆಟ್ಟದಾಗಿತ್ತು ಅಂದರೆ ಪೇಷನ್ಸು ತಿನ್ನಲ್ಲ, ಅಷ್ಟು ಸಪ್ಪೆ ಆಗಿತ್ತು. ಆ ಸೈಡ್ ಅಲ್ಲಿ ಹೋಗ್ಬೇಕು. ಅಲ್ಲೆಲ್ಲ ಊರಲ್ಲಿ ಹಸುಗಳು ತೊಳಿತಾ ಇದ್ದಾವೆ. ಇವತ್ತು ಆನೆ ತೊಳಿಯೋಣ ಅಂದ್ಬಿಟ್ಟು ಮಡಿಕೇರಿಗೆ ಬಂದಿದ್ದೀವಿ. ಯಾವುದೋ ದುಬಾರಿ ಆನೆ ಸಿಗಿದ ಅಂತೆ, ನೋಡೋಣ. ದುಬಾರೆ, ನೀವು ಹೇಳಿದ್ದು ದುಬಾರಿ ಇರುತ್ತಾರೆ. ದುಬಾರೆ ಆನೆ ಶಿಬಿರ ಮಡಿಕೇರಿ. ಕಾಸು ಕೊಟ್ಟು ಆನೆ ತೊಳೆಯೋದು ಅಂದರೆ ಇದೆ. ಕಾಸು ಕೊಟ್ಟು ಆನೆ ತೊಳೆಯೋದು, ಕಾಸು ಕೊಟ್ಟು ಕೆಲಸ ಮಾಡೋದು ಅಂದರೆ ಇದೆ. ನೋಡಿ, ಇದು ಆನೆ ಕಟ್ಟಾಕೋ ಜಾಗ. ಆನೆ ನಿಂತ್ಕೊಳ್ಳೋ ಜಾಗದಲ್ಲಿ ನಾವುಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದ್ವಿ. ಯಾಕಂದರೆ ಆನೆಗಳನ್ನ ಒಂದೊಂದೇ ಸ್ನಾನ ಮಾಡಿಸಿ ಆಮೇಲೆ ತಂದು ಇಲ್ಲಿ ಒಳಗಡೆ ಕಟ್ಟಾಕ್ತಾರೆ. ನಮ್ಮೂರಲ್ಲಿ ನೋಡಿ, ಆನೆಗಳು ಬಂದ್ಬಿಟ್ರೆ ಚಿಕ್ಕವರಿಂದ ಹಿಡ್ದು ದೊಡ್ಡವ್ರ ತನಕ ಅಂಗ್ಲೋ ಅಂದ್ಕೊಂಡು ಹೊಂಟೋಯ್ತಾರೆ. ಆ ಮಕ್ಕಳು ಆನೆ ನೋಡ್ತಾ ಇದ್ರು ಏನೂ ರಿಯಾಕ್ಷನ್ ಇಲ್ಲ. ಅವ್ರ ಪಾಡ್ಗೆ ಅವ್ರು ಆಟಾಡ್ತಾವ್ರೆ, ನೆಮ್ಮದಿಯಾಗಿ ಆಟಾಡ್ತಾವ್ರೆ. ಅಂದರೆ ಅವ್ರಿಗೆ ಆನೆಗಳನ್ನ ಒಳ್ಳೆ ಬೆಕ್ಕು ನಾಯಿ ನೋಡ್ದಂಗೆ ರೂಢಿ ಆಗ್ಬಿಟ್ಟೈತೆ ಅವ್ರಿಗೆ. ಇದೇ ಅದನ್ನೇ ಹೇಳ್ತಾರದು, ಅವು ಆಚೆ ಬರ್ತಾ ಇಲ್ಲ. ಅಲ್ಲಿ ಒಳಗಡೆ ತುಂಬ ಆನೆಗಳಿದೆ, ಕಾಣಿಸ್ತಾವಲ್ಲ. ಫೋನಲ್ಲಿ ಕಾಣಿಸಲ್ಲ ಅನ್ಕೋತೀನಿ, ನನಗೆ ಕಾಣಿಸ್ತಾ ಇದೆ ಅಷ್ಟೆ. ಎಷ್ಟು ವಯಸ್ಸಾಗಿದೆ. ನಾನು ನೋಡಲೇ ಇಲ್ವಲ್ಲ, ಸ್ನಾನ ಮಾಡಿಸೋದು ನೋಡಬೇಕಾಗಿತ್ತು. ಬಂದ್ಬಿಡ್ತಲ್ಲ ಸ್ನಾನ ಮಾಡಿಕೊಂಡು. ಅಂಕಲ್, ಇನ್ನೊಂದು ಸ್ನಾನ ಮಾಡಿಸ್ತೀರಾ? ನಾವು ಮುಟ್ಟಕ್ಕೆ ಬಿಡೋದಿಲ್ವಾ? ಇವಾಗ ಮುಟ್ಲಾ ಒಂದೇ ಒಂದ್ಸಲ ಮುಟ್ಟಕ್ಕೆ ಬಿಡಬೇಕು. ಇಟ್ಕೋ ಅದು ಕೋರೆನ. ಏಯ್ ಇಟ್ಕೊಮ್ಮ. ಇನ್ನೊಂದು ಸಾರಿ ಆಶೀರ್ವಾದ ಮಾಡಿಸಿ ಸರ್, ಅಷ್ಟೇನಾ? ಬ್ರೋ, ಹೆಂಗಿತ್ತು ಆನೆ ಮುಟ್ಟಿದ ಎಕ್ಸ್ಪೀರಿಯನ್ಸ್? ಕೂಲಾಗೈತೆ ಅನ್ನಿಸ್ತಾ. ಅದೇ ಇಲ್ಲಿ ಬಂದಿರೋದಕ್ಕೆ ಕರೆಕ್ಟಾಗಿ ಆಶೀರ್ವಾದ ಮಾಡೋದು ಹೇಳ್ಕೊತವ್ರೆ. ಅದೇ ಕಾಡೊಳಗಡೆ ಸಿಕ್ಕರೆ ಎಂಟಕ್ಕೆ ಬಂದಿದ್ದೆ ನಾನು ಅಂದ್ಬಿಟ್ಟು ಎತ್ತಿ ನಾಯಿ ಕಲಿತೆ. ಅದು ನಿಜ. ಬಟ್ ಇಲ್ಲ ಆ ಥರ ಅದಕ್ಕೆ ಇದು ಮಾಡುವ ದಿಗ್ಭ್ರಮೆಗೊಳಿಸ್ಬಿಡೋದು. ಅಲ್ಲ ನಿಂತೈತೆ ಬಟ್ ಅದು ಸೊಳ್ಳೆ ಏನು ಫುಲ್ಲು ಕೂಲಾಗೈತೆ. ತಲೆ ಮೇಲೆ ಮಡಗಿದ ತಕ್ಷಣ ಒಳ್ಳೆ ಜೀವ ಮಡಗಂಗೆ ಮಾಡ್ತೈತೆ. ಅದೇನು ತೂಕ ಬಿಟ್ಟಿಲ್ಲ, ಅದು ಸುಮ್ಮನೆ ಅಷ್ಟು ಎಷ್ಟು ಸ್ಮೂತಾಗಿ ಬಿಟ್ಟು ಎದೋಳ್ತು, ಎಷ್ಟು ಸಾಫ್ಟಾಗಿ. ನೋಡಿ ಫ್ರೆಂಡ್ಸ್, ನಮ್ಮ ಕಾವೇರಿ ನದಿ ಹರಿತಾ ಇದ್ದಾಳೆ. ಹರಿವು ಜಾಸ್ತಿ ಇದೆ, ಆದ್ರೂ ಇದು ರಾಫ್ಟಿಂಗ್ ಎಲ್ಲ ಇದೆ ಇಲ್ಲಿ. ನಾವು ರಾಫ್ಟಿಂಗ್ ಏನು ಹೋಗಲಿಲ್ಲ, ಯಾಕಂದರೆ ಇದರಲ್ಲೇ ಬಂದ್ವಲ್ಲ. ತೋರಿಸ್ತೀನಿ ರೀ,
ಅಬ್ಬಬ್ಬಬ್ಬ, ಅವರೇನೇ ಕರ್ಕೊಂಬರ್ತಾರೆ ನಮ್ಮನ್ನ ಆ ಬೋಟಲ್ಲಿ, ಆಮೇಲೆ ಅವರೇ ಕರ್ಕೊಂಡು ಹೋಗ್ತಾರೆ. ಈ ಹುಡುಗರು ಏನೋ ಮಾಡ್ತಾರೆ, ಇವರೆಲ್ಲ ಇಲ್ಲೇ ಲೋಕಲ್ ಅವರು. ಬೇಕಂದ್ರೆ ನೀವು ಓಡಾಡ್ಬೇಕಂದ್ರೆ ಹೆಂಗೆ ಓಡಾಡ್ತೀರಾ? ನದಿ ದಾಟ್ಕೊಂಡೇ ಓಡಾಡಬೇಕಾ? ಅಲ್ಲಿ ಸ್ಕೂಲ್ ಇರೋದೆಲ್ಲ ನಿಮ್ಮದೇ ಊರಾ? ಊರ ಹೆಸ್ರೇನು? ಊರ ಹೆಸ್ರೇನು? ದುಬಾರೆ. ನೀವು ಹೋಗಲ್ವಾ ಸ್ಕೂಲ್ಗೆ? ಮಾತಾಡ್ತಾ ಇದ್ರೆ ಹಿಂದೆನೇ ಆನೆ ಬಂದ್ಬಿಟ್ಟು. ಬ್ರದರ್ ಬ್ರದರ್ ಏನು ಮಾಡಲ್ಲ ತಾನೆ? ಬ್ರದರ್ ಬ್ರದರ್ ಏನು ಮಾಡಲ್ಲ ತಾನೆ? ಬಂದ್ಬಿಡ್ಲಾ? ಬಂದ್ಬಿಡ್ತೀನಿ ಗುರು. ಯಾಕೆ ಆಮೇಲೆ? ರವಿ ಕರಿಬೇಕಲ್ವಾ? ರವಿ ಕರಿಬೇಕಲ್ವಾ? ಸಡನ್ ಆಗಿ ಹಿಂದೆಗಡೆ ತಿರುಗಿ ನೋಡಿದ್ರೆ ಅಲ್ಲಿ ವಿಡಿಯೋ ಹುಡುಗ್ರ ಜೊತೆ ಮಾತಾಡ್ಕೊಂಡು ಹಿಂದೆಗಡೆ ಆ ಆನೆ ಬಂದಿತ್ತು. ಆನೆ ಲದ್ದಿ ನೋಡಿ, ಇದರಲ್ಲಿ ಮೆಡಿಸಿನ್ ಮಾಡ್ತಾರೆ ನಮ್ಮೂರವ್ರು. ಆನೆ ಹೋಗ್ತಾ ಇದೆ ಸ್ನಾನಕ್ಕೆ. ನಡ್ಕೊಂಡು ಹೋಗ್ತಾ ಐತೆ ಅದ್ರ ಪಾಡ್ಗದು. ನೋಡಿ ರವಿ ಎಷ್ಟು ಮುಳುಗಿದೆ. ಚಿನ್ನ ಹುಷಾರು, ಕೇರ್ಫುಲ್, ನಿಂತಿದ್ದ ಜಾಗದಲ್ಲ ನಿಂತೀರಿ. ಇವಾಗ ಉಚ್ತಾನೆ. ಇದಕ್ಕೆ ಇದೇನು ಆ ಥರ ಇಲ್ಲ, ನಿಂತ್ಕೊಂಡ್ಬಿಡೋದು. ಅಲ್ಲಿ ಮಧ್ಯಕ್ಕೆ ಹೋಗಿ ಬಿದ್ದೋದ್ರೆ ಅಷ್ಟೇ. ಅಷ್ಟೇ ಆರಾಮಾಗಿ ಮಲ್ಕೊಬಿಡ್ತೀವಿ. ನೋಡ್ತೀವಿ ನೀರಂದ್ರೆ ಸಾಕಾಗಿತ್ತು ಇಲ್ಲ. ಹೌದಾ? ಇನ್ನೊಂದು ಬರ್ತಾ ಐತೆ. ಬನ್ನಿ ಬನ್ನಿ ಅಣ್ಣ. ಇಲ್ಲಿ ಯು ಶುಡ್ ನಾಟ್ ಲೈಕ್ ದಟ್. ಬನ್ನಿ 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 ಅಣ್ಣ ನೀವು. ಅದಕ್ಕೆ ರಾಂಗ್ ಅಂತೇನಲ್ಲ, ಇರಲೂಬಹುದು. ಇದು ಅನ್ನು ಅಣ್ಣ ನೀನು ಇಲ್ಲೇ ಮಲ್ಕೊಬ. ನೀನು ಏನು ಬ್ರಷಲ್ಲಿ ಉಚ್ತಾವನೆ ರವಿ, ಪರ 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 ಅಂತ. ಚಿನ್ನ ಯಾಕೆ ಚಿನ್ನ ನೀನು ಮೀನು ಹಿಡ್ಕೊಂಡು ಹಿಂಗೆ ನೀವು ಒಂದು ಮೀನು ಬೀಳ್ತಾ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಬಲೆ ಹಿಡ್ಕೊಂಡು ಓಡಾಡ್ತವ್ರು. ಇಲ್ಲೇ ತೊಳಿರಿ, ಇಲ್ಲೇ ತೊಳಿರಿ, ನಾನು ಬರ್ತೀನಿ. ನನಗೆ ಇವಾಗ ಮಲ್ಕೊಳ್ಳುತ್ತೆ ರವಿ. ಅಣ್ಣ ಇಲ್ಲೇ ಇಳ್ಸೋಣ. ಅಬ್ಬುದಂತ ನೋಡಿ ನೀರಲ್ಲಿ ಹೆಂಗೆ ಕಾಣ್ತಾ ಐತೆ ರವಿ. ಅಣ್ಣ ಇಲ್ಲಿ ಬಾರಣ ಇಲ್ಲಿ 20 ಸಲಗ ಎಂಥದ್ದು ಮಾಡಲ್ಲ ಇರಿ. ಮಣ್ಣನ್ನ ಹಿಂದಕ್ಕೆ ಹಾಕೊಳ್ಳುತ್ತೆ ಅದು, ತಲೆ ಮೇಲೆ ಮತ್ತು ಬೆನ್ನ ಮೇಲೆ. ಇವಾಗ ಏನಕ್ಕೆ ಸರಿ. ಟಿವಿಯೆಲ್ಲ ಫುಲ್ಲು ಮಾಡ್ಕೊಂಡು ತಿಕ್ಕು ಅವನು ಯೋಚನೆ ಮಾಡ್ತಾವ ನಿನ್ನ ಎಲ್ಲಿ ಕುತ್ಕೊಳ್ಳಿ ಎಲ್ಲಿ ಮಲ್ಕೊಳ್ಳಿ ಅಂತ. ಅದಂತೂ ಮಲ್ಕೊಬಿಟ್ಟೈತೆ. ನೀನು ಏನಾದರೂ ಮಾಡ್ಕೊ, ಉಚ್ಕೋ ಚೆನ್ನಾಗಿ ಅಂದ್ಬಿಟ್ಟು. ಗುಡ್ ಬಾಯ್ ಅದು. ಇದನ್ನ ನಿಂತೈತೆ, ಯೋಚನೆ ಮಾಡ್ತಾ ಐತಿದು. ಯಾಕೋ ಸ್ನಾನ ಮಾಡಿಸ್ಕೊಳ್ಳಿಲ್ಲ, ಹಂಗೆ ಹೋಗ್ತಾ ಐತೆ.
ಟಾಟಾ ಬಾಯ್ ಬಾಯ್. ಇವನು ಆ ಕಡೆ ತಿರುಗಿದ್ನಲ್ಲ ಆಫ್ ತೊಳೆದ್ಬಿಟ್ಟು ಇವಾಗ ಆಫ್ ಈ ಕಡೆಗೆ ತಿರುಗಿಸ್ಬಿಟ್ಟು ಕೂರಿಸ್ಬಿಟ್ಟು ತೊಳೆಸ್ತಾವ್ರು. ನೋಡಿ ಆ ಹುಡ್ಗಂಗೆ ಏನೂ ಭಯ ಇಲ್ಲ, ಪಟ್ಟಕ್ಕಂತ ಹತ್ಬಿಟ್ಟು ಆನೆ ಮೇಲೆ ಸಪೋರ್ಟ್ ಮಾಡ್ತಾವನೆ ಅವ್ರ ಅಣ್ಣಂಗೆ. ಆ ಕಡೆ ನೋಡಿ ತುಂಬಿರೋ ನದಿ ಇದ್ರೂ ಅವನಿಗೆ ಏನೂ ಭಯ ಇಲ್ಲ. ಅದೇ ನಮ್ಮವರಾದರೆ ನೀರು ಕಂಡಿದ ತಕ್ಷಣ ನೀರ ಹತ್ರ ಹೋಗ್ಬೇಡ, ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ ಅಂತ ಪಡ್ಕೋತಿರ್ತಾರೆ. ಇವ್ರು ನೋಡಿ ಮಕ್ಕಳನ್ನ ಹೆಂಗೆ ಬೆಳೆಸ್ತಾರೆ. ಇದು ಎಂಜಾಯ್ ಮಾಡ್ತಾಯಿತ್ತು ಇವಾಗ ಸ್ವಲ್ಪ ತಾನೇ. ಅದು ಅದಕ್ಕೆ ಮಸಾಜ್ ಕೊಟ್ಟಂಗೆ ಆಗ್ಬಿಟ್ಟೈತೆ. ಅದು ಕುಂಕುಮ ಇಟ್ಟೆ, ವಯಸ್ಸಾಗಿದೆ ಇದಕ್ಕೂ ಸ್ವಲ್ಪ. ಅಣ್ಣ ಎದೋಳ್ತು ಏಕದಂತ. ಏನಾಯ್ತು ಆಂಟಿ? ಹಾವಲ್ಲ, ಅಲ್ಲೇನೋ ಚಿಟ್ಟೆ ಕೂತಿದೆ. ಹಾವು ಬಂದ್ಬಿಟ್ಟಿದ್ರೆ ಇನ್ನೂ ದೊಡ್ಡ ರಿಯಾಕ್ಷನ್ ಇರೋದು. ಇದೇ ಆನೆ ಅಲ್ಲಿ ಸ್ನಾನ ಮಾಡ್ತಿತ್ತಲ್ಲ, ಹಾಂ ಇದೇನೇ. ಅಣ್ಣ ತಿನ್ನೋದ್ರಲ್ಲಿ ಖುಷಿ ಆಗ್ಬಿಟ್ಟು ಇನ್ನ ಕ್ಲೋಸ್. ನೋಡಿ ಫ್ರೆಂಡ್ಸ್, ಸ್ಕೇರಿ ಹೌಸ್ ಅಂತ ಇರೋ ಬರೋ ದೆವ್ವದ ಫೋಟೋ ಎಲ್ಲ ಇಲ್ಲೇ ಹಾಕೋರೆ. ಥರ ದೆವ್ವಗಳೈತೆ. ಇದೆಲ್ಲ ನಮ್ಮ ಸಚ್ಚಿಗೆ, ಯಶುಗೆ, ಭವಾನಿಗೆಲ್ಲ ಟ್ಯಾಲೆಂಟ್ ಮಾಡಿರ್ತೀವಿ. ಅನ್ನ ಲೈಮ್ ಸೋಡಾ ಮಾಡ್ತಿದ್ದಾರೆ. ಬೇಡಲ್ಲ? ಬೇಡ, ಹಾಕಿ ಒಂಚೂರು ಹಾಕಿ. ಮಸಾಲ ಹಾಕ್ಬೇಕಾ? ಬೇಡ, ರೆಡಿ ಸೋಡಾ ನೋಡಿ. ಫ್ರೆಂಡ್ಸ್ ಹೆಂಗೈತೆ ಕಾಡು. ನೋಡಿ ಫ್ರೆಂಡ್ಸ್, ಮಳೆಗಾಲದಲ್ಲಿ ಈ ಥರ ತುಂಬಿಕೊಂಡಿರುತ್ತೆ. ಮಳೆ ಇಲ್ಲದೆ ಇದ್ದಾಗ ಎಲ್ಲ ನೀರು ತಮಿಳ್ನಾಡಿಗೆ ಕಳಿಸ್ಬಿಟ್ಟು ಖಾಲಿ ಮಾಡಿಬಿಟ್ಟಿರ್ತಾರೆ. ಅವಾಗ ನೋಡೋಕೆ ಎಲ್ಲ ಬಿಟ್ಟೆ ಉರಿಯುತ್ತೆ. ಈ ಕಡೆ ನೋಡಿ ಮರ ಗಿಡ ಏನು ದಟ್ಟವಾಗಿದೆ, ಫಾರೆಸ್ಟ್. ಮೊಸಳೆ ಇದೆ ಕೆಳಗಡೆ ಇಳಿಬೇಡಿ ಅಂತ ಹೇಳಿದ್ದಾರೆ, ನಾವು ಇಳಿಯಲ್ಲ. ಅಲ್ಲಿ ಬೋರ್ಡ್ ಹಾಕಿದಾರಪ್ಪ, ಅವ್ರು ಹಾಕಿದ್ದಾರೆ ಅಂದರೆ ಇರುತ್ತೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅದ್ಭುತ ಅಂತ ಹೇಳ್ಬೋದು. ಇದನ್ನು ಏನೋ ಹೇಳೋಕ್ಕೆ ಮಾತೇ ಬರ್ತಾಯಿಲ್ಲ ಅಷ್ಟೆ. ಇವಾಗ ನಾನು ಇಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಅಲ್ಲಿಂದ ಇಲ್ಲಿ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಮುಳುಗೋ ಆಟ ಎಲ್ಲ ಆಡ್ತಿದ್ದಾರೆ ಅವರು ಹುಡುಗರು. ಇನ್ನೂ ಎಷ್ಟು ದೂರ ಗುರು ಇದು? ಏನೊಂದು ಅರ್ಧ ಕಿಲೋಮೀಟ್ರ್ ನಡೀಬೇಕು. ನೋಡಿ ಸೌಂಡ್ ಎಷ್ಟು ಕೇಳಿಸ್ತಾ ಇದೆ ತಾನೇ. ಹೆಂಗಿರ್ಬೋದು ಏನಾದರೂ ಗೆಸ್ಸಿದ್ಯಾ? ಇಲ್ಲೇ ಸ್ವಲ್ಪ ಬೆಳ್ಳಗೆ ಕಾಣ್ತಾ ಇದೆ. ದೇವರೇ, ಸಖತ್ ಭಯ ಆಗ್ಬಿಟ್ಟಿತ್ತು ನನಗಂತೂ. ಶಬ್ದ ಕೇಳಿ ಇಷ್ಟು ನಾವಿಬ್ರೇನೆ ಅಂದ್ಕೊಂಡು ಬಂದೋ. ಜನ ನೋಡಿ ಸ್ವಲ್ಪ ಧೈರ್ಯ ಬಂತು. ಜನ ನೋಡಿ ಇವಾಗ ಸ್ವಲ್ಪ ಧೈರ್ಯ ಬಂತು. ಅಷ್ಟು ದೂರ ನಡ್ಕೊಂಬಂದಿದ್ದಕ್ಕೂ ಸಾಕು ಅನ್ನಿಸ್ತು. ಊರು ಇಲ್ಲ, ಒಂದು ಬ್ರಿಡ್ಜ್ ಮುರಿದೋಗಿದೆ. ಇದನ್ನೇ ಎಲ್ಲರೂ ಹಾಕಿರ್ತಾರೆ ನೋಡಿ ನೀವು.
ರೈಸ್ ಇದೆ. ಹೆಂಗಿದೆ ಅಕ್ಕಿ ರೊಟ್ಟಿ ಫ್ಲೇವರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ. ಅದು ಅಕ್ಕಿ ರೊಟ್ಟಿಗೆ ಅವ್ರು ಕೊಡೋ ಕಡಾಯಿ. ಕೂರ್ಗ್ ಸ್ಪೆಷಲ್ ಏನಿದೆ ಕುಡಿ ಅಂತ ಅಂದೆ. ಸೊ ಅಕ್ಕಿ ರೊಟ್ಟಿ ಓಕೆ, ಅದಕ್ಕೆ ಕಡಾಯಿ ಅಂತ ಹೇಳಿದ್ರು. ಈ ಥರ ಅಂತ ಗೊತ್ತಿರಲಿಲ್ಲ. ತುಂಬ ಸ್ಪೆಷಲ್ ಆಗಿದೆ, ಚೆನ್ನಾಗಿದೆ. ಇದೇನೋ ಗೋಬಿ ಅಂದರು. ಸೊ ಏನು ಅಂತಂದರೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ತುಂಬಿಟ್ಟು ಲೈಕ್ ಗೋಬಿ ಥರ ಇದು ಮಾಡಿರ್ತಾರೆ. ಹಿಂದಿಂದ ವಾಚ್ ಇದ್ದಂಗಿತ್ತು ಒಂದೇ. इधर ही यहाँ से వెయిటింగ్ కూడా రాత్రికి వెయిటింగ్ లాతో తాగిపోలేదు. వెయిటింగ్ బ్యాలెన్స్ లాగా మీకు పోతుంది. వెయిటింగ్ లేకపోతే పోదు. ಇವನನ್ನೆಲ್ಲ ನೋಡಿದ್ದೆ ಚಿನ್ನು ಬೆಳಗ್ಗೆ. ಇವನೊಂದು ಬೆಳಗ್ಗೆ ನೋಡಿದ್ದೆ ಗಾಡೀಲಿ ಹೋಗ್ತಿದ್ದ. ಒಂದೇ ಥರ ಒಂದೇ ಕಲರ್ ಹಂಗಂತೀರಾ? ಬಾಗ್ಲು ನೋಡೋಬ್ರು ಹೆಂಗೈತೆ. ಹಾಂ ಹೋಗ್ಲಿ, ಇಲ್ಲಿ ಸಿಂಹ ಕೂರ್ಸೋರಲ್ಲ ಆಚೆ ಕಡೆ ಎರಡು, ಅದು ಯಾವ ಪ್ರಾಣಿ ಅದು? ಎಲ್ಲ ಹೆವಿ ಡಿಸೈನ್ ಇಟ್ಟವ್ರಪ್ಪ. ಕುಂಫು ಕಲ್ತವ್ರೆ. ಇದೆಲ್ಲ ಅವ್ರು ಓದ್ಕೊಳ್ಳೋ ಜಾಗ. ಏನು ಬುಕ್ ಓದ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಕುತ್ಕೊಂಡು ಚೆನ್ನಾಗಿ ಓದ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾರೆ. ಹಂಗೆ ಸನ್ಯಾಸತ್ವ. ಮದುವೆನೂ ಆಯ್ತಾರಂತೆ. ಇದು ಮಾಡ್ಕೊಂಡವ್ರು ಇವ್ರದೇ ಇದೆಲ್ಲ ಮಾಡಿಕೊಂಡು, ಇವ್ರದೇ ಓನ್ ಬ್ಯಾಂಕ್ ಮಾಡ್ಕೊಂಡು, ಇವ್ರದೇ ಓನ್ ಸೆಕ್ಯೂರ್ ಮಾಡ್ಕೊಂಡು ಎಲ್ಲ ಪ್ರತಿಯೊಂದು ಇವ್ರದೇ ಮಾಡ್ಕೊಂಡು ಗುರುಕುಲ್ ಥರ ಇದು ಏನು ಎಲ್ಲ ಮಾಡ್ಕೊಂಡಿರೋ ಸನ್ಯಾಸತ್ವ ತಗೋಬೇಕು ಅಷ್ಟೇ. ದಲೈ ಲಾಮಾ ಅವರು ಅವ್ರ ದೇಶ ಬಿಟ್ಟು ನಮ್ಮ ದೇಶಕ್ಕೆ ವಲಸೆ ಬಂದಾಗ ಅವ್ರಿಗೆ ಅಂತ ಒಂದು ಸ್ವಲ್ಪ ಜಾಗ ಕೊಟ್ಟು ವ್ಯವಸ್ಥೆ ಮಾಡಿರೋದು. ನೋಡಿ ಹೆಂಗೆ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ. ನಮ್ಮವ್ರಿಗೆ ಇಷ್ಟು ಜಾಗ ಕೊಟ್ಟಿದ್ರೆ ಯಾರು ಸೇಲಿ ಕೊಟ್ಟು ಆಟ ಹೊಡ್ಬಿಟ್ಟು ಅಂತ ಹೆಚ್ಚಿನ ಹಂಗಂತೀರ. ಅಪ್ಪ ಇಷ್ಟು ಕೊಟ್ಟಿರೋಕ್ಕೆ ಹಿಂಗೆ ಇನ್ನೇನು ಜಾಸ್ತಿ ಕೊಟ್ಟಿದ್ರು ಇನ್ನೇನು ಮಾಡಿರೋರು. ಬೆಳಿಗ್ಗೆಯಿಂದ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಿ ಬರ್ತಾ ಇದ್ದೀವೋ ಅವರೆಲ್ಲ ಇಲ್ಲೇ ಸಿಗ್ತಾ ಇದ್ದಾರೆ. ಇನ್ನೊಂದು ಪ್ಲೇಸ್ ಆದರೆ ಎಲ್ಲ ಪ್ಲೇಸ್ಗೂ ನಾವೇ ಫಸ್ಟ್ ಬರ್ತಾ ಇರೋದು. ಅದು ನಮ್ಮ ಸ್ಪೆಷಾಲಿಟಿ. ನಾವಿಷ್ಟೆಲ್ಲ ನೋಡಿದ್ದು ಒಂದೇ ದಿನದಲ್ಲಿ. ಅಂದರೆ ನಾವು ನಿನ್ನೆನೇ ಚಾಮರಾಜನಗರದಿಂದ ಮೈಸೂರಿಗೆ ಬಂದು ಸ್ಟೇ ಆಗಿದ್ವಿ. ಮೈಸೂರಲ್ಲಿ ಏನೂ ನೋಡಲಿಲ್ಲ, ಜಸ್ಟ್ ಸಿಟಿ ಮಾತ್ರ ಒಂದು 20 ಕಿಲೋಮೀಟರ್ ರೌಂಡ್ ಹೊಡೆದಿದ್ದೀವಿ. ಸುಮ್ಮನೆ ಹೋಗೋದು, ಪ್ಯಾಲೇಸ್ ಮುಂದೆ ಒಂದು ಸ್ವಲ್ಪ ಹೋಗೋದು, ಪ್ಯಾಲೇಸ್ಗೆ ಒಂದು ಸ್ವಲ್ಪ ಹೋಗಿದ್ವಿ. ನಾನು ವೀಡಿಯೋ ಜಾಸ್ತಿ ಮಾಡ್ಕೊಂಡಿಲ್ಲ. ಅಲ್ಲೇನೋ ಲೈಟಿಂಗ್ಸೇ ಆಗಿರಲಿಲ್ಲ ಅಲ್ವಾ. ದಸರಾ ಟೈಮಲ್ಲಿ ಬರಬೇಕು ಮೈಸೂರು ನೋಡೋದಕ್ಕೆ, ಚೆನ್ನಾಗಿರುತ್ತೆ. ಕಾರಂಜಿ ಟೈಮಿಂಗ್ಸು ವೀಕ್ ಡೇಸಲ್ಲಿ ಬರೀ 6:30 to 7:30 ಇರುತ್ತೆ. ತುಂಬ ದೂರ ಕೂಡ ಮೈಸೂರು ಸಿಟಿಯಿಂದ KRS. ಅದಕ್ಕೆ ಅರ್ಧ ದಾರಿ ಹೋಗಿ ವಾಪಸ್ ಬಂದ್ವಿ. ಸೊ ಕಿಲೋಮೀಟರ್ ಎಲ್ಲ ವೇಸ್ಟ್ ಮಾಡಿ
ಒಂದೇ ಒಂದು ನಿಮಿಷ ನನಗೇನು ಟೈಮ್ ಕೊಡ್ತಾ ಇಲ್ಲ ಕಣೋ. ಫೋನು ಆ ಕಡೆ ಈ ಕಡೆ ನೋಡಂಗಿಲ್ಲ, ಬರೀ ಮ್ಯಾಪಲ್ಲಿ ಕರೆಕ್ಟಾಗಿ ಹೇಳಲೇಬೇಕು ಇಲ್ಲಿ ಇಲ್ಲಿ ಇಲ್ಲಿ. ಏನು ಮಾಡಿದ್ರು ಒಂದು 3-4 ಕಡೆ ಮಿಸ್ಟೇಕ್ ಆಯಿತು, ಆದ್ರೂ ಏನು ಅಂತ ದೊಡ್ಡ ಇದಾಗಿಲ್ಲ. ನೀನು ಬಂದಿದ್ದಿದ್ರೆ ನಾನು ಏನು ನೋಡೋ ಅಷ್ಟೇ ಇರ್ತಾರಿಲ್ಲ, ಆರಾಮಾಗಿ ಹ್ಯಾಪಿಯಾಗಿ ರಿಲೀಫಾಗಿ ಇರ್ತಾ ಇದೆ ಅಂತ ಅನ್ನಿಸ್ತು. ಮಿಸ್ ಯು. ನೆಕ್ಸ್ಟ್ ಟ್ರಿಪ್ಪಲ್ಲಿ ಹೋಗೋಣ ಜೊತೆಯಲ್ಲಿ. ಬಂದ್ಬಿಡೋಣ ಅವನೇ ಗೊತ್ತು ಹೇಳಿದ್ರೆ. ಅವ್ನಿಗೆ ಸಡನ್ನಾಗಿ ಹೇಳಿದ್ರೆ ಬರೋಕ್ಕಾಗಲ್ಲ. ಇದು ನಮ್ಮದು ಸಡನ್ ಪ್ಲ್ಯಾನ್. ಇದು ನಮ್ಮದು ಸಡನ್ ಪ್ಲ್ಯಾನು. ಅವನಿಗೆ ಬರ್ತಿದ್ದಪ್ಪ. ವಾಪಸ್ ಬರಬೇಕಾದ್ರೆ ಶ್ರೀರಂಗಪಟ್ಟಣದಿಂದ ಮುಂದೆ ಇರೋ ಹೋಟೆಲ್ ಹಳ್ಳಿ ಮನೆಗೆ ಹೋಗಿದ್ವಿ. ಇಲ್ಲಿ ಆಂಬಿಯನ್ಸ್ ಅಂತೂ ಪ್ಯೂರ್ ಹಳ್ಳಿ ಥರನೇ ಇತ್ತು. ಇಲ್ಲಿ ನಾರ್ತು ಚೈನೀಸ್ ಡಿಶ್ ಎಲ್ಲ ತಿಂದು ಬೋರ್ ಆಗಿ ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದರೆ ಕಾಂಪ್ಲಿಮೆಂಟ್ರಿ ಆಗಿ ಒಬ್ಬಟ್ಟು ಮತ್ತು ಶಾವಿಗೆ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ನೋಡಿ ಇವರೊಬ್ಬರೇ ಕಣಪ್ಪ ತಾಮ್ರದ್ದು ಇದರಲ್ಲಿ ತಾಮ್ರದ ಗ್ಲಾಸಲ್ಲಿ ನೀರು ಕೊಟ್ಟಿದ್ರು. ಅದೇನು ಕತೆ, ನಾವು ಸೌತ್ ಇಂಡಿಯನ್ ಮೀಲ್ಸ್ ಕೊಟ್ಟರೆ ಸೌತ್ ಇಂಡಿಯನ್ ಮೀಲ್ಸ್ ಕೇಳಿದ್ರೆ ಒಂದು ಒಬ್ಬಟ್ಟು ಶಾವಿಗೆ ಪಾಯಸ ಮೊಸರನ್ನ